ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು, ನಮ್ಮ ಕೋಮುಲ್ನ ನಿರ್ದೇಶಕರು ಆಗಿರ್ತಕ್ಕಂಥ, ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ, ನಮ್ಮ ಸನ್ಮಿತ್ರರು ಆದಂತ ಪ್ರಭಾಕರ್ ಅವರೇ, ಬಾಬು ಅವರೇ, ನಮ್ಮ ಹೆಬ್ಳಿ ಅಧ್ಯಕ್ಷರೇ ಭಾಸ್ಕರಣ್ಣವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕ್ ಅವರೇ, ಪ್ರದೀಪ್ ಅವರೇ, ಭೋಗೇಶ್ ಅವರೇ, ಇನ್ನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣವರೇ, ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಕಿರಿಯರೇ, ಈ ಭಾಗದ ಒಂದು ಕಾನೂನು ಒಂದು ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ PS ಅವರಾದಂತ ವಿದ್ಯಾಶ್ರೀ ಮೇಡಮ್ ಮತ್ತು ಸಿಬ್ಬಂದಿ ಅವರೇ, ಅದೇ ರೀತಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಒಂದು ಕೆಲವೇ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಬಹುತೇಕ ಜನ ಇಲ್ಲಿ ಬಂದಿರತಕ್ಕಂಥವರು ನಮ್ಮ ರೈತಾಪಿ ವರ್ಗದ ಮಕ್ಕಳು ಇಲ್ಲಿ ಯಥೇಚ್ಛವಾಗಿದ್ದೀರಿ. ನನ್ನ ಒಂದು ಮನದಾರದ ಒಂದು ಮಾತನ್ನು ಇವತ್ತು ತಮ್ಮ ಮುಂದೆ ಹೇಳ್ಕೋಬೇಕಾಗ್ತದೆ. ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಶೋಷಣೀಯವಾಗಿದೆ. ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಬೆಲೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ಬೆಲೆ ಇಲ್ಲ, ಬಹಳಷ್ಟು ಸಾಲ ಸೋಲ ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗ. ಇವತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ರೈತರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಮರ್ಥ ನಾಯಕರು ಯಾರು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವರು ಏನು 20 ತಿಂಗಳು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು. ಬಹಳಷ್ಟು ವಿರೋಧ ಪಕ್ಷದವರು ಹೇಳಿದ್ರು, ಚಲನಚಿತ್ರದ ವಿತರಕರು ಇವ್ರಿಗೆ ರಾಜ್ಯದ ಒಂದು ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ, ಇವ್ರೇನು ರಾಜ್ಯಭಾರ ಮಾಡಬಾರ್ದು ಅಂತಕ್ಕಂಥ ಒಂದು ಅಪಹಾಸ್ಯ ಮಾಡಿದ್ರು. ಆದ್ರೆ 20 ತಿಂಗಳಲ್ಲಿ ಕುಮಾರಣ್ಣವರು ರೈತಾಪಿ ವರ್ಗಕ್ಕಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿದೆ. ಗ್ರಾಮ ವಾಸ್ತವಗಳನ್ನು ಮಾಡಿದ್ರು, ಗ್ರಾಮಗಳಿಗೆ ಜನಗಳ ಹೋದ್ರು, ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಗ್ರಾಮದಲ್ಲಿ ಆರಿಸಿದ್ರು, ಅಲ್ಲೇ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಕೈಗೆತ್ತಿಕೊಂಡ್ರು. ಸಾಲ ಸೋಲು ಮಾಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಾಲ ಮನ್ನಾ ಮಾಡಿದ್ರು, ಉದ್ಯೋಗ ಅವಕಾಶಗಳನ್ನು ಕೊಟ್ಟರು. ಈ ರೀತಿಯಾಗಿ ಹೋಗ್ತಾ ಇದೆ. ಇವತ್ತು ಕೂಡ 20 ತಿಂಗಳ ಕಾಲ ಏನು ರಾಜ್ಯಭಾರ ಈ ರಾಜ್ಯದಲ್ಲಿ ಮಾಡಿದ್ರು, ಸಮರ್ಥವಾಗಿ ಇವತ್ತು ಜನ ಅದನ್ನ ಮೆಲ್ಕಾಗ್ತಾ ಇದ್ದಾರೆ. ಇವತ್ತು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಏನು 23 ಒಂದು ಚುನಾವಣೆ ಈ ರಾಜ್ಯದಲ್ಲಿ ಬಂತು, ಒಂದು ಪ್ರಣಾಳಿಕೆಯನ್ನು ಮಾಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟರು. ನನಗೆ ಒಂದ್ಸಲ ಅಧಿಕಾರ ಕೊಡಿ, ಪ್ರತಿ ಗ್ರಾಮಕ್ಕೆ ಒಂದು ಹೈಟೆಕ್ ಶಾಲೆಯನ್ನು ಕೊಡ್ತೇನೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಹೈಟೆಕ್ ಒಂದು ಹಾಸ್ಪಿಟಲ್ಸ್ ಅನ್ನು ಕೊಡ್ತೇನೆ, ಉದ್ಯೋಗಗಳನ್ನು ಕೊಡ್ತೇನೆ, ಶಾಶ್ವತ ನೀರಾವರಿ ಪರಿಹಾರವನ್ನು ಕೊಡ್ತೇನೆ ಅಂತ ಬಹಳಷ್ಟು ಆಶ್ವಾಸನೆಗಳನ್ನು ಕುಮಾರಣ್ಣವರು ಕೊಟ್ಟರು. ಆದ್ರೆ ನಾವೇನ್ ಮಾಡಿದ್ವಿ, ಆ ಆಶ್ವಾಸಗಳಿಗೆ ನಾವೇನು ಕೂಡ ಒಂದು ತಲೆ ಕೆಡಿಸ್ಕೊಂಡಿರ ಗ್ಯಾರಂಟಿ ಅಂತಕ್ಕಂಥ ಹೆಸರಲ್ಲಿ ಆ ಗ್ಯಾರಂಟಿಗಳಿಂದ ಹೋದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಏನು? ಇವತ್ತು ದೇವೇಗೌಡರಿಗೆ ಸುಮಾರು 93-94 ವರ್ಷ ಆಗಿದೆ. ಅಂತ ಮಹಾನುಭಾವರು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದ ನೀರಾವರಿ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಆ ಕುಟುಂಬಕ್ಕೆ ರೈತಾಪಿ ವರ್ಗದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ, ರೈತರ ಮೇಲೆ ಇರ್ತಕ್ಕಂಥ ಒಂದು ಏನು ಕಾಳಜಿ, ನಿಜವಾಗ್ಲೂ ಕೂಡ ನಾವು ಯಾರು ಕೂಡ ಮರೆಯುವಂತಿಲ್ಲ. ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೇನೆ, ಇವತ್ತು ಸಮರ್ಥ ನಾಯಕರು ಈ ರಾಜ್ಯಕ್ಕೆ ಬೇಕು. ರೈತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವಂತ ಸಮರ್ಥ ನಾಯಕರು ಯಾರು ಇದ್ರೆ ನಮ್ಮ ಕುಮಾರಣ್ಣ ಮತ್ತು ಅವರ ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ. ದಯವಿಟ್ಟು ಈ ಪಕ್ಷವನ್ನು ಬೆಂಬಲಿಸಿ. ಏನು 15 ವರ್ಷಗಳ ಕಾಲ ಈ ತಾಲೂಕಲ್ಲಿ ನಾವು ಅಧಿಕಾರ ಇಲ್ಲದೆ ಇದ್ದಾಗ ನಮ್ಮ ಎಲ್ಲಾ ಜನ ಒಗ್ಗೂಡಿ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಯದಲ್ಲಿ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ಕೊಟ್ರಿ, ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ನಾನು ನಿಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡ್ತಕ್ಕಂಥದ್ದು, ಇದೇ ಪ್ರೀತಿ, ಇದೇ ವಿಶ್ವಾಸ ಪಕ್ಷದ ಮೇಲೆ ಸದಾ ಇರಬೇಕು. ಈ ಪಕ್ಷವನ್ನು ಬೆಳೆಸಿದಾಗ ರೈತರಿಗೆ ಒಂದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಒಂದು ಭರವಸೆ ಹೇಳ್ತಾ, ಕೊನೆಯದಾಗಿ ನಮ್ಮ ಪ್ರಭಾಕರ್ ಅವರು ಮನೆ ಕೇಳಿದೆ, ಏನಪ್ಪ ಎಷ್ಟು ನಾವು ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು, ಎಷ್ಟು ಕಾರ್ಯಕ್ರಮಗಳಾಗ ಅವರೊಂದು ಮಾತು ಹೇಳಿದ್ರು, ಅಣ್ಣ ನಾನು ಸಂತೋಷವಾಗಿದ್ದರೆ ಸಾಲದು, ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ, ದೇವತಾ ಕಾರ್ಯಗಳನ್ನು ಏರ್ಪಡಿಸಿ,
ಸಹಾಯ ಹಸ್ತವನ್ನು ನೀಡಿ ಅವರು ಸಂತೃಪ್ತಿಯಾಗಿರ್ಬೇಕು. ಅವರ ಆಶೀರ್ವಾದದಿಂದ ನಾನು ಕೂಡ ಸಂತೃಪ್ತನಾಗಿರ್ಬೇಕು. ನನ್ನ ಜನ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದಂಗೆ. ಅದಕ್ಕಾಗಿ ಸದಾ ನನ್ನ ಜನ ಮನೋರಂಜನೆ ದೈವ ಕಾರ್ಯಗಳಲ್ಲಿ ತೊಡಗಬೇಕು. ಆ ನಿಟ್ಟಿನಲ್ಲಿ ಅದೆಷ್ಟೇ ಖರ್ಚಾಗ್ಲಿ ನನ್ನ ನಿರಂತರ ಸೇವೆಯನ್ನು ಈ ತಾಲೂಕಿಗೆ ಕೊಡ್ತೇನೆ ಎಂತಕ್ಕಂಥ ಒಂದು ಭರವಸೆ ಇಟ್ಟು ಇವತ್ತು ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಿಜವಾದಂತ ಪ್ರಾಯೋಜಕರು ನಮ್ಮ ಪ್ರಭಾಕರ್ ಅವರು. ಸೊ ಹಾಗಾಗಿ ಯಾವತ್ತೂ ಈ ಪಕ್ಷದ ಮೇಲೆ ನಮ್ಮ ಪ್ರಭಾಕರ್ ಅವರ ಮೇಲೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಬೇಕು. ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಅಣ್ಣನಾದಂತಹ ಕಾಡಿನಲ್ಲಿ ನಾಗರಾಜ್ ಅವರಿಗೆ ನಾನು ನಮಸ್ಕರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.